ನಮಸ್ಕಾರ ಸ್ನೇಹಿತರೆ, ನನ್ನ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ. ಇಲ್ಲಿ YVS ಅವರಿಗೆ ಮತ್ತು KSRTCಯಲ್ಲಿ ದಾಖಲಾತಿ ಪರಿಶೀಲನೆ ನಡೀತಾ ಇದೆ. ದಾಖಲಾತಿ ಪರಿಶೀಲನೆ ಆಗಿದ ಮೇಲೆ ಇನ್ನೇನು ಸ್ವಲ್ಪ ದಿನದಲ್ಲಿ ವೃತ್ತಿ ಪರೀಕ್ಷೆ ಕೂಡ ಸ್ಟಾರ್ಟ್ ಮಾಡುವ ಒಂದು ಎಲ್ಲ ಲಕ್ಷಣ ಕಾಣ್ತಾ ಇದೆ. KSRTC ಅವರು ಬಂದು ಡ್ರೈವಿಂಗ್ ಟೆಸ್ಟ್ ಹುನ್ನಾವದಲ್ಲಿ, YVS ಅವರು ಅಲ್ಲೇ ಹುಬ್ಬಳ್ಳಿಯಲ್ಲೇ ಟ್ರ್ಯಾಕ್ ರೆಡಿ ಮಾಡ್ತಾ ಇದ್ದಾರೆ. ನೋಡೋಣ ಅವರು ಎಲ್ಲೆಲ್ಲಿ ನಡೆಸ್ತಾರೆ ಏನು ಇತ್ತು ಅಂಥೇಳಿ. ಇನ್ನೊಂದು ಸ್ವಲ್ಪ ದಿನದಾಗೆ ಇನ್ನು ಡೇಟ್ ಏನು ಕನ್ಫರ್ಮ್ ಆಗಿಲ್ಲ. ಡೇಟ್ ಕನ್ಫರ್ಮ್ ಆಗಿದ ತಕ್ಷಣ ನಿಮಗೂ ನಾನು ತಿಳಿಸುತ್ತೇನೆ. ಇವಾಗ ಏನಪ್ಪ ಅಂದರೆ ಡ್ರೈವಿಂಗ್ ಟೆಸ್ಟ್ ಮುಗಿದ ತಕ್ಷಣವೇ ಎಲ್ಲರಿಗೂ ಸಿಗ್ನಲ್ ಪರೀಕ್ಷೆ ಕೂಡ ಇರುತ್ತೆ. ಒಂದು ಸಿಗ್ನಲ್ ಪರೀಕ್ಷೆ ಏನೇನು ಇರುತ್ತೆ, ಯಾವ ಥರ ಕೇಳ್ತಾರೆ ಅಂಥೇಳಿ ಸುಮಾರು ಜನ ಎಲ್ಲ ಕೇಳ್ತಾಯಿದ್ರಿ. ಯಾವ ಥರ ಕೇಳ್ತಾರೆ ಅಂತಕ್ಕಂಥದ್ದು ನಾವು ಒಂದಷ್ಟು ಸಿಗ್ನಲ್ಗಳು ನೋಡೋಣ ಬನ್ನಿ. ನೋಡಿ ಸ್ನೇಹಿತರೆ, ಚಾಲಕನು ತನ್ನ ಬಲಗೈಯನ್ನು ಹೊರಚಾಚಿ ಅಂಗೈಯನ್ನು ಕೆಳಗೆ ಮಾಡಿ ಹಲವು ಸಲ ಮೇಲೆ ಮತ್ತು ಕೆಳಗೆ ಆಡಿಸಿದರೆ ಏನೆಂದು ಸೂಚಿಸುತ್ತಿದ್ದಾನೆ? ಎಡಕ್ಕೆ ತಿರುಗುವುದಾಗಿ, ವಾಹನದ ವೇಗವನ್ನು ಕಡಿಮೆ ಮಾಡುತ್ತಿರುವುದಾಗಿ, ಓವರ್ಟೇಕ್ ಮಾಡಲು ಅನುಮತಿ ನೀಡುತ್ತಿರುವುದಾಗಿ. ಸರಿಯಾದ ಉತ್ತರ ವಾಹನದ ವೇಗವನ್ನು ಕಡಿಮೆ ಮಾಡುತ್ತಿರುವುದಾಗಿ. ಈ ಸಂಚಾರಿ ಚಿಹ್ನೆ ಏನನ್ನು ಸೂಚಿಸುತ್ತದೆ? ಎಡಬದಿಯಲ್ಲಿ ನಿಲ್ಲಿಸಿ, ಕಡ್ಡಾಯವಾಗಿ ಎಡಕ್ಕೆ ಚಲಿಸಿ, ಎಡಕ್ಕೆ ತಿರುಗಿ. ಸರಿಯಾದ ಉತ್ತರ ಕಡ್ಡಾಯವಾಗಿ ಎಡಕ್ಕೆ ಚಲಿಸಿ. ಭಾಳಷ್ಟೆಲ್ಲ ಸಿಗ್ನಲ್ಗಳು ಇದ್ದಾವೆ. ಒಂದು ಸ್ವಲ್ಪ ನಾನು ಫಾಸ್ಟಾಗಿ ಇದು ಮಾಡ್ತೀನಿ, ನೀವು ಬೇಕಾದರೆ ಸ್ವಲ್ಪ ನಿಧಾನಕ್ಕೆ ನೋಡಿಕೊಳ್ಳಿ. ಈ ಸಂಚಾರಿ ಚಿಹ್ನೆ ಏನನ್ನು ಸೂಚಿಸುತ್ತದೆ? ಬಲ ಏರು ರಸ್ತೆ, ಬಲ ತಿರುವು, ಬಲಬದಿಯಲ್ಲಿ ಇರಿ. ಬಲ ತಿರುವು. ಚಾಲಕನು ಸ್ಕೂಲ್ ಟ್ರಾಫಿಕ್ ಚಿಹ್ನೆಯನ್ನು ರಸ್ತೆಯಲ್ಲಿ ನೋಡಿದಾಗ ಮಾಡಬೇಕಾದದ್ದು: ವಾಹನವನ್ನು ನಿಲ್ಲಿಸಿ ಹಾರ್ನ್ ಮಾಡಿ ಮುಂದೆ ಹೋಗೋದು, ವೇಗ ಕಡಿಮೆ ಮಾಡಿ ಜಾಗರೂಕತೆಯಿಂದ ಮುಂದೆ ಹೋಗೋದು, ನಿರಂತರವಾಗಿ ಹಾರ್ನ್ ಮಾಡುತ್ತಾ ಮುಂದೆ ಹೋಗೋದು. ಸರಿಯಾದ ಉತ್ತರ ವೇಗ ಕಡಿಮೆ ಮಾಡಿ ಜಾಗರೂಕತೆಯಿಂದ ಮುಂದೆ ಹೋಗುವುದು. ಈ ಸಂಚಾರಿ ಚಿಹ್ನೆ ಏನನ್ನು ಸೂಚಿಸುತ್ತದೆ? ಎಡ ಏರು ರಸ್ತೆ, ಎಡ ತಿರುವು, ಎಡಬದಿಯಲ್ಲಿ ಇರಿ. ಸರಿಯಾದ ಉತ್ತರ ಎಡ ಏರು ರಸ್ತೆ. ಮೋಟಾರ್ ಸೈಕಲ್ ಸವಾರನು ಎಡಕ್ಕೆ ತಿರುಗುವಾಗ ಮಾಡಬೇಕಾದದ್ದು: ಎಡಗೈಯನ್ನು ಎಡಗಡೆ ಚಾಚುವುದು, ಕೈ ಸನ್ನೆಯನ್ನು ತೋರಿಸದೇ ಇರುವುದು, ಎಡಗಡೆ ತಿರುಗುವ ಸಂಕೇತವನ್ನು ಬಲಗೈಯಿಂದ ತೋರಿಸುವುದು. ಸರಿಯಾದ ಉತ್ತರ ಮೂರನೇದು. ಈ ಸಂಚಾರಿ ಚಿಹ್ನೆ ಏನನ್ನು ಸೂಚಿಸುತ್ತದೆ? ಬಲ ಹೇರ್ಪಿನ್ ರಸ್ತೆ, ಬಲ ಏರು ಮತ್ತು ಇಳಿವು ರಸ್ತೆ, ಬಲ ಇಳಿವು ರಸ್ತೆ. ಸರಿಯಾದ ಉತ್ತರ ಒಂದನೇದು. ಟರ್ನ್ ಮಾಡುವಾಗ ತೋರಿಸಬೇಕಾದ ಸಿಗ್ನಲ್ ಏನು? ಎಡಕ್ಕೆ ತಿರುಗುವ ಸಿಗ್ನಲ್, ಬಲಕ್ಕೆ ತಿರುಗುವ ಸಿಗ್ನಲ್, ನಿಧಾನ ಮಾಡುವ ಸಿಗ್ನಲ್. ಸರಿಯಾದ ಉತ್ತರ ಎರಡನೇದು. ಈ ಸಂಚಾರಿ ಚಿಹ್ನೆ ಏನನ್ನು ಸೂಚಿಸುತ್ತದೆ? ಎಡ ಇಳಿವು ರಸ್ತೆ, ಎಡ ಹೇರ್ಪಿನ್ ರಸ್ತೆ, ಎಡಗಡೆನೇ ಇರಿ. ಸರಿಯಾದ ಉತ್ತರ ಎರಡನೇದು. ಯಾವ ಸಂದರ್ಭದಲ್ಲಿ ಚಾಲಕನು ತಿರುವನ್ನು ತೆಗೆದುಕೊಳ್ಳಬಾರದು? ಸಂಚಾರ ನಿಯಂತ್ರಣ ಇಲ್ಲದ ರಸ್ತೆಯಲ್ಲಿ, ಸಂಚಾರ ದಟ್ಟಣೆ ಹೆಚ್ಚಾಗಿರುವ ರಸ್ತೆಯಲ್ಲಿ, ವಾಹನಗಳು ರಸ್ತೆಯ ಎಡಭಾಗದಲ್ಲಿ ಸಂಚರಿಸುವಾಗ. ಸರಿಯಾದ ಉತ್ತರ ಸಂಚಾರ ದಟ್ಟಣೆ ಹೆಚ್ಚಾಗಿರುವ ರಸ್ತೆಯಲ್ಲಿ ಟರ್ನ್ ತಗೊಳ್ಬಾರ್ದು. ಈ ಚಿಹ್ನೆ ಏನನ್ನು ಸೂಚಿಸುತ್ತದೆ? ಬಲ ಹಿಮ್ಮುಖ ತಿರುವು, ಎಡ ಹಿಮ್ಮುಖ ತಿರುವು, ಬಲ ತಿರುವು ಮತ್ತು ಮುಂದೆ ಸಾಗು. ಸರಿಯಾದ ಉತ್ತರ ಒಂದನೇದು. ಈ ಚಿಹ್ನೆ ಏನನ್ನು ಸೂಚಿಸುತ್ತದೆ? ಬಲ ಹಿಮ್ಮುಖ ತಿರುವು, ಎಡ ಹಿಮ್ಮುಖ ತಿರುವು, ಎಡ ತಿರುವು ಮತ್ತು ಮುಂದೆ ಸಾಗು. ಸರಿಯಾದ ಉತ್ತರ ಎರಡನೇದು. ಒಂದು ವಾಹನವನ್ನು ಓವರ್ಟೇಕ್ ಮಾಡುವ ಮೊದಲು ಏನನ್ನು ದೃಢಪಡಿಸಿಕೊಳ್ಳಬೇಕು? ಹಿಂಬದಿಯಿಂದ ವಾಹನ ನಿಮ್ಮ ಕಡೆಗೆ ಬಾರದೇ ಇರುವುದನ್ನು, ಮುಂದಿನ ರಸ್ತೆ ಸ್ಪಷ್ಟವಾಗಿ ಕಾಣುವಂತಿದ್ದು ಓವರ್ಟೇಕ್ ಮಾಡಲು ಸುರಕ್ಷಿತವೆನಿಸಿದಾಗ ಮುಂದಿನ ವಾಹನ ಎಡಕ್ಕೆ ತಿರುಗುವುದನ್ನು ಗಮನಿಸಿ. ಸರಿಯಾದ ಉತ್ತರ ಎರಡನೇದು. ಈ ಚಿಹ್ನೆ ಏನನ್ನು ಸೂಚಿಸುತ್ತದೆ? ಎಡ ಪಕ್ಕದ ರಸ್ತೆ, ವೇಗದ ಮಿತಿ, ಅಚ್ಚಿನ ಭಾರದ ಮಿತಿ. ಸರಿಯಾದ ಉತ್ತರ ಅಚ್ಚಿನ ಭಾರದ ಮಿತಿ. ಸರಕು ಸಾಗಣೆ ವಾಹನದ ಕ್ಯಾಬಿನ್ನಲ್ಲಿ ಕೊಂಡೊಯ್ಯಬಹುದಾದ ವ್ಯಕ್ತಿಗಳ ಸಂಖ್ಯೆ: 5 ವ್ಯಕ್ತಿಗಳು. ಸರಕನ್ನು ತುಂಬಲು ಮತ್ತು ಇಳಿಸಲು ಅಗತ್ಯವಿರುವ ವ್ಯಕ್ತಿ, ನೋಂದಣಿ ಪ್ರಮಾಣಪತ್ರದಲ್ಲಿ ನಮೂದಾದ ಅಷ್ಟು ವ್ಯಕ್ತಿಗಳು. ಸರಿಯಾದ ಉತ್ತರ ಮೂರನೇದು. ಈ ಚಿಹ್ನೆ ಏನನ್ನು ಸೂಚಿಸುತ್ತದೆ? ಬಲ ತಿರುವು, ಬಲಬದಿ ರಸ್ತೆ, ಬಲಭಾಗದಲ್ಲಿ ಹೋಗಿ. ಬಲಬದಿ ರಸ್ತೆ. ನಿಮ್ಮ ವಾಹನವನ್ನು ಓವರ್ಟೇಕ್ ಮಾಡುತ್ತಿರುವಾಗ ನೀವು ನಿಮ್ಮ
ನಿಲ್ಲಿಸಿ ಹಿಂಬದಿ ವಾಹನ ಹೋಗಲು ಬಿಡಿ. ನಿಮ್ಮ ವಾಹನದ ವೇಗ ಹೆಚ್ಚಿಸಿ ಓವರ್ಟೇಕ್ ಮಾಡುವ ವಾಹನಕ್ಕೆ ಅಡಚಣೆ ಮಾಡಬೇಡಿ. ಸರಿಯಾದ ಉತ್ತರ ಮೂರನೇದು. ಈ ಚಿಹ್ನೆ ಏನನ್ನು ಸೂಚಿಸುತ್ತದೆ? ಮುಖ್ಯ ರಸ್ತೆ ಮುಂದಿದೆ, ಅಡ್ಡ ರಸ್ತೆ ಮುಂದಿದೆ, ಕಿರಿದಾದ ರಸ್ತೆ ಮುಂದಿದೆ. ಮುಖ್ಯ ರಸ್ತೆ ಮುಂದಿದೆ. ಈ ಚಿಹ್ನೆ ಏನನ್ನು ಸೂಚಿಸುತ್ತದೆ? ಬಲ ತಿರುವು, ಎಡ ತಿರುವು, ವೃತ್ತಾಕಾರದ ತಿರುವು. ವೃತ್ತಾಕಾರದ ತಿರುವು. ಹ್ಯಾಂಡ್ ಬ್ರೇಕನ್ನು ಬಳಸುವುದು ವಾಹನದ ವೇಗ ಕಡಿಮೆ ಮಾಡಲು, ತಕ್ಷಣ ಬ್ರೇಕ್ ಹಾಕಲು, ವಾಹನದ ನಿಲುಗಡೆ ಮಾಡಿದಾಗ. ಸರಿಯಾದ ಉತ್ತರ ವಾಹನ ನಿಲುಗಡೆ ಮಾಡಿದಾಗ. ಈ ಚಿಹ್ನೆ ಏನನ್ನು ಸೂಚಿಸುತ್ತದೆ? ಕಿರಿದಾದ ರಸ್ತೆ ಮುಂದಿದೆ, ಅಪಾಯಕಾರಿ ಹಳ್ಳ, ದೋಣಿ ಬಳಕೆ. ಸರಿಯಾದ ಉತ್ತರ ಅಪಾಯಕಾರಿ ಹಳ್ಳ. ದ್ವಿಚಕ್ರ ವಾಹನದಲ್ಲಿ ಇಬ್ಬರಿಗಿಂತ ಹೆಚ್ಚು ವ್ಯಕ್ತಿಗಳ ಪ್ರಯಾಣ ಅನಿವಾರ್ಯ ಸಂದರ್ಭದಲ್ಲಿ ಕರೆದೊಯ್ಯಲು ಅನುಮತಿ ನೀಡಿದೆ. ಕಾನೂನಿನ ಉಲ್ಲಂಘನೆ. ಸಂಚಾರ ದಟ್ಟಣೆ ಕಡಿಮೆ ಇದ್ದಾಗ ಪ್ರಯಾಣಿಸಬಹುದು. ಸರಿಯಾದ ಉತ್ತರ ಕಾನೂನಿನ ಉಲ್ಲಂಘನೆ. ಈ ಚಿಹ್ನೆ ಏನನ್ನು ಸೂಚಿಸುತ್ತದೆ? ಕಾವಲುಗಾರ ಇರುವ ರೈಲ್ವೆ ಕ್ರಾಸಿಂಗ್, ಕಾವಲುಗಾರ ಇಲ್ಲದೆ ರೈಲ್ವೆ ಕ್ರಾಸಿಂಗ್, ರಸ್ತೆ ತಡೆ ಮುಂದೆ ಇದೆ. ಕಾವಲುಗಾರ ಇರುವ ರೈಲ್ವೆ ಕ್ರಾಸಿಂಗ್. ಆಸ್ಪತ್ರೆಯ ಬಳಿ ನೀವು ಒಂದು ವಾಹನವನ್ನು ಓವರ್ಟೇಕ್ ಮಾಡುವಾಗ ಸತತವಾಗಿ ಶಬ್ದ ಮಾಡಿ. ಹಾರನ್ ಮಾಡಬೇಡಿ. ಹಾರನನ್ನು ಆಗಾಗ ಶಬ್ದ ಮಾಡಿ. ಹಾರನ್ ಮಾಡಬೇಡಿ. ಈ ಚಿಹ್ನೆ ಏನನ್ನು ಸೂಚಿಸುತ್ತದೆ? ವೈಚ್ಛೇದನ ಎಡ, ವೈಚ್ಛೇದನ ಬಲ, ಎಡಬದಿಯಲ್ಲಿ ರಸ್ತೆ. ವೈಚ್ಛೇದನ ಎಡ. ನೋಂದಣಿಯಾಗದ ವಾಹನವನ್ನು ಸಾರ್ವಜನಿಕ ರಸ್ತೆಯಲ್ಲಿ ಬಳಸುವುದು ಕಾನೂನು ಬಾಹಿರ, ನ್ಯಾಯಸಮ್ಮತ, ತುರ್ತು ಪರಿಸ್ಥಿತಿಯಲ್ಲಿ ಕಾನೂನುಬದ್ಧ. ಕಾನೂನು ಬಾಹಿರ. ಈ ಚಿಹ್ನೆ ಏನನ್ನು ಸೂಚಿಸುತ್ತದೆ? ವೈಚ್ಛೇದನ ಎಡ, ವೈಚ್ಛೇದನ ಬಲ, ಬಲಕ್ಕೆ ರಸ್ತೆ ಇದೆ. ವೈಚ್ಛೇದನ ಬಲ. ಸಾರಿಗೆ ವಾಹನ ಚಾಲನೆ ಮಾಡಲು ಲೈಸೆನ್ಸ್ ಪಡೆಯಲು ಕನಿಷ್ಠ ವಯೋಮಿತಿ 25 ವರ್ಷಗಳು, 18 ವರ್ಷಗಳು, 20 ವರ್ಷಗಳು. ಸರಿಯಾದ ಉತ್ತರ 20 ವರ್ಷಗಳು. ಈ ಚಿಹ್ನೆ ಏನನ್ನು ಸೂಚಿಸುತ್ತದೆ? ಎಡಕ್ಕೆ ತಿರುಗು, ಬಲಕ್ಕೆ ತಿರುಗು, ರಸ್ತೆ ವಿಭಜನೆ. ರಸ್ತೆ ವಿಭಜನೆ. ಈ ಸಂದರ್ಭದಲ್ಲಿ ಓವರ್ಟೇಕ್ ಮಾಡುವುದು ನಿಷಿದ್ಧ. ರಾಜ್ಯ ಹೆದ್ದಾರಿ, ಪಂಚಾಯಿತಿ ರಸ್ತೆಗಳು, ಕಿರಿದಾದ ಸೇತುವೆ. ಸರಿಯಾದ ಉತ್ತರ ಕಿರಿದಾದ ಸೇತುವೆ. ಈ ಚಿಹ್ನೆ ಏನನ್ನು ಸೂಚಿಸುತ್ತದೆ? ಮುಂದೆ ರಸ್ತೆಯಲ್ಲಿ ಬಲ ತಿರುವಿದೆ, ಮುಂದೆ ಬಲಕ್ಕೆ ರಸ್ತೆಗಳು ಇವೆ, ಕಡ್ಡಾಯವಾಗಿ ಮುಂದೆ ಹೋಗು ಅಥವಾ ಬಲಕ್ಕೆ ತಿರುಗು. ತನ್ನ ಬಳಿ ಇರುವ ಪ್ರಾಣಿಯು ತನ್ನ ನಿಯಂತ್ರಣ ತಪ್ಪುತ್ತಿದೆ ಎಂದು ತಿಳಿದು ನಿಲ್ಲಿಸಲು ಕೋರಿದರೆ ಚಾಲಕನು ವಾಹನವನ್ನು ನಿಲ್ಲಿಸಬೇಕು. ಹಾರನ್ ಶಬ್ದ ಮಾಡಿಕೊಂಡು ವಾಹನ ಚಾಲನೆ ಮಾಡಬೇಕು. ಚಾಲಕ ವಾಹನದ ವೇಗ ತಗ್ಗಿಸಬೇಕು. ಚಾಲಕ ವಾಹನವನ್ನು ನಿಲ್ಲಿಸಬೇಕು. ಈ ಚಿಹ್ನೆ ಏನನ್ನು ಸೂಚಿಸುತ್ತದೆ? ಜಾರುವ ರಸ್ತೆ, ಜಲ್ಲಿ ರಸ್ತೆ, ಮೋಟಾರು ಕಾರಿಗೆ ಪ್ರವೇಶ ನಿಷಿದ್ಧ. ಜಾರುವ ರಸ್ತೆ. ಕೆಳಗಿನ ಯಾವ ಪ್ರಕರಣದಲ್ಲಿ ವಾಹನ ನಿಲುಗಡೆ ನಿಷೇಧಿಸಿದೆ? ರಸ್ತೆ ಬದಿ, ವಾಹನ ನಿಲುಗಡೆ ಅನುಮತಿ ನೀಡದ ಸ್ಥಳದಲ್ಲಿ, ರಸ್ತೆ ಸಂಚಾರ ನಿಯಂತ್ರಣ ದೀಪದ ಬಳಿ. ರಸ್ತೆ ಸಂಚಾರ ನಿಯಂತ್ರಣ ದೀಪದ ಬಳಿ. ಈ ಚಿಹ್ನೆ ಏನನ್ನು ಸೂಚಿಸುತ್ತದೆ? ಸಡಿಲವಾದ ಜಲ್ಲಿ, ಜಾರುವ ರಸ್ತೆ, ಮೋಟಾರು ಕಾರಿಗೆ ಪ್ರವೇಶ ನಿಷೇಧಿಸಿದೆ. ಸಡಿಲವಾದ ಜಲ್ಲಿ. ಅತಿ ವೇಗ. ಇದು ಅಪರಾಧ, ಚಾಲನಾ ಲೈಸೆನ್ಸ್ ಅಮಾನತು ರದ್ದತಿ ಮಾಡಲು ಎಡೆ ಮಾಡುತ್ತದೆ. ಅಪರಾಧ ದಂಡ ಮೂಲಕ ಶಿಕ್ಷೆ ಆಗುತ್ತದೆ ಅಷ್ಟೇ, ಅಪರಾಧ ಇಲ್ಲ. ಒಂದೇದು ಸರಿಯಾದ ಉತ್ತರ. ಈ ಚಿಹ್ನೆ ಏನನ್ನು ಸೂಚಿಸುತ್ತದೆ? ಸೈಕಲ್ ದಾಟು ಮುಂದೆ ಇದೆ, ಸೈಕಲ್ ದಾಟುವುದು ನಿಷೇಧ, ಸೈಕಲ್ ಪ್ರವೇಶ ನಿಷೇಧ. ಸೈಕಲ್ ದಾಟು ಮುಂದೆ ಇದೆ. ಚಾಲವಾಹನಗಳು ವಿದ್ಯಾರ್ಥಿಗಳನ್ನು ಇಳಿಸಲು ಮತ್ತು ಹತ್ತಿಸಲು ನಿಲ್ಲಿಸಿದಾಗ ಹಾರನ್ ಶಬ್ದ ಮಾಡಿ ಮುಂದೆ ಹೋಗು. ವಿದ್ಯಾರ್ಥಿಗಳು ಏಕಾಏಕಿ ರಸ್ತೆ ದಾಟುವ ಸಾಧ್ಯತೆ ಇರುವುದರಿಂದ ನಿಧಾನವಾಗಿ ಎಚ್ಚರಿಕೆಯಿಂದ ಹೋಗಿ. ವಿಶೇಷ ಕಾಳಜಿ ಅಗತ್ಯ ಇಲ್ಲ. ಎರಡನೇ ಸರಿಯಾದ ಉತ್ತರ. ಈ ಚಿಹ್ನೆ ಏನನ್ನು ಸೂಚಿಸುತ್ತದೆ? ಜಾನುವಾರುಗಳನ್ನು ನಿಷೇಧಿಸಿದೆ. ರಸ್ತೆ ಮೇಲೆ ಜಾನುವಾರು, ದನಕರುಗಳು ಇರುವ ಸಾಧ್ಯತೆ ಇದೆ. ದನಕರುಗಳು, ಜಾನುವಾರು ಸಾಗಿಸುವ ವಾಹನಗಳು ನಿಷೇಧಿಸಿದೆ. ಎರಡನೇ ಸರಿಯಾದ ಉತ್ತರ. ಅಂಧ ವ್ಯಕ್ತಿಯು ಬಿಳಿ ಕೋಲನ್ನು ಹಿಡಿದು ರಸ್ತೆ ದಾಟುವಾಗ ವಾಹನ ಚಾಲಕನು ಬಿಳಿ ಕೋಲು ನೋಡಿ ವಾಹನ ನಿಲ್ಲಿಸುವ ಸಂಚಾರಿ ಸಂದೇಶ ಎಂದು ಭಾವಿಸಿ ವಾಹನ ನಿಲ್ಲಿಸಬೇಕು. ಹಾರನ್ ಶಬ್ದ ಮಾಡಿ ಮುಂದೆ ಹೋಗು. ವೇಗ ಕಡಿಮೆ ಮಾಡಿ ಎಚ್ಚರಿಕೆಯಿಂದ ಹೋಗು. ಸರಿಯಾದ ಉತ್ತರ ಒಂದನೇದು. ಈ ಚಿಹ್ನೆ ಏನನ್ನು ಸೂಚಿಸುತ್ತದೆ? ಮುಂದೆ ಶಾಲೆ ಇದೆ, ಪಾದಚಾರಿಗಳು ದಾಟುವ ಜಾಗ, ಪಾದಚಾರಿಗಳು ರಸ್ತೆ ದಾಟುವುದನ್ನು ನಿಷೇಧಿಸಿದೆ. ಮುಂದೆ ಶಾಲೆ ಇದೆ. ವಾಹನವು ಅಪಘಾತಕ್ಕೆ ಒಳಗಾದಾಗ 24 ಗಂಟೆಗಳ ಒಳಗೆ ಹತ್ತಿರದ ಪೊಲೀಸ್ ಠಾಣೆಗೆ ವರದಿ ಮಾಡಬೇಕು. 12 ಗಂಟೆಗಳ ಒಳಗೆ
ಹತ್ತಿರದ ಪೊಲೀಸ್ ಠಾಣೆಗೆ ವರದಿ ಮಾಡಬೇಕು. 48 ಗಂಟೆ ಒಳಗಡೆ ಹತ್ತಿರದ ಪೊಲೀಸ್ ಠಾಣೆಗೆ ವರದಿ ಮಾಡಬೇಕು. ಒಂದನೇ ಸರಿಯಾದ ಉತ್ತರ. ಕಾರ್ಮಿಕರು ಈ ಚಿಹ್ನೆ ಏನನ್ನು ಸೂಚಿಸುತ್ತದೆ? ಕಾರ್ಮಿಕರು ಕಾರ್ಯನಿರತರಾಗಿದ್ದಾರೆ, ಮಕ್ಕಳು ಆಟ ಆಡ್ತಿದ್ದಾರೆ, ಪಾದಚಾರಿ ರಸ್ತೆ ದಾಟುವ ಜಾಗ. ಒಂದನೇ ಸರಿಯಾದ ಉತ್ತರ. ಅಪಘಾತವಾದ ಮೂರನೆಯ ವ್ಯಕ್ತಿಯ ಆಸ್ತಿ ಮತ್ತು ವಸ್ತು ನಷ್ಟ ಆದಾಗ 24 ಗಂಟೆ ಒಳಗೆ ಚಾಲಕನು ಹತ್ತಿರದ ಪೊಲೀಸ್ ಠಾಣೆಗೆ ವರದಿ ಮಾಡಬೇಕು. 7 ದಿನದಲ್ಲಿ ಚಾಲಕ ಹತ್ತಿರದ ಪೊಲೀಸ್ ಠಾಣೆಗೆ ವರದಿ ಮಾಡಬೇಕು. ಯಾವುದೇ ಪೊಲೀಸ್ ಠಾಣೆಗೆ ವರದಿ ಮಾಡುವ ಅಗತ್ಯವಿಲ್ಲ. ಒಂದನೇದು ಸರಿಯಾದ ಉತ್ತರ. ಈ ಚಿಹ್ನೆ ಏನನ್ನು ಸೂಚಿಸುತ್ತದೆ? ಒರಟಾದ ರಸ್ತೆ, ಜಾರುವ ರಸ್ತೆ, ಬೀಳುತ್ತಿರುವ ಕಲ್ಲುಗಳು. ಮೂರನೇದು ಸರಿಯಾದ ಉತ್ತರ. ನಮ್ಮ ವಾಹನವನ್ನು ಹಿಂಬದಿಯ ವಾಹನ ಓವರ್ಟೇಕ್ ಮಾಡಲು ಪ್ರಾರಂಭಿಸಿದಾಗ ನಾವು ಬೇರೆ ವಾಹನ ಓವರ್ಟೇಕ್ ಮಾಡಬಾರದು. ನಾವು ಬೇರೆ ವಾಹನ ಓವರ್ಟೇಕ್ ಮಾಡಬಹುದು. ಹಾರನ್ ಮಾಡಿಕೊಂಡು ನಾವು ಬೇರೆ ವಾಹನ ಓವರ್ಟೇಕ್ ಮಾಡಬಹುದು. ಒಂದನೇ ಸರಿಯಾದ ಉತ್ತರ. ಈ ಚಿಹ್ನೆ ಏನನ್ನು ಸೂಚಿಸುತ್ತದೆ? ಮುಂದೆ ಸೇತುವೆ ಇದೆ, ಮುಂದೆ ದೋಣಿ ಬಳಕೆ ಇದೆ, ಉಪಹಾರಗೃಹ ಮುಂದಿದೆ, ಮುಂದೆ ದೋಣಿ ಬಳಕೆ ಇದೆ. ಮುಂದೆ ಇರುವ ವಾಹನ ಚಾಲಕನು ಓವರ್ಟೇಕ್ ಮಾಡಲು ಸೂಚನೆ ನೀಡದೇ ಇದ್ದಾಗ ನಾವು ಓವರ್ಟೇಕ್ ಮಾಡಬಹುದು, ನಾವು ಓವರ್ಟೇಕ್ ಮಾಡಬಾರದು. ಹಾರನ್ ಮಾಡಿಕೊಂಡು ಓವರ್ಟೇಕ್ ಮಾಡಬಹುದು. ಎರಡನೇ ಸರಿಯಾದ ಉತ್ತರ. ಈ ಚಿಹ್ನೆ ಏನನ್ನು ಸೂಚಿಸುತ್ತದೆ? ಕಡಿದಾದ ಏರು, ಕಡಿದಾದ ಇಳಿಜಾರು, ಜಾರಿಕೆಯ ರಸ್ತೆ. ಕಡಿದಾದ ಏರು. ನಮ್ಮ ವಾಹನವನ್ನು ಓವರ್ಟೇಕ್ ಮಾಡುತ್ತಿರುವಾಗ ನಾವು ವೇಗವನ್ನು ಹೆಚ್ಚಿಸಬಾರದು, ನಾವು ವೇಗವನ್ನು ಹೆಚ್ಚಿಸಬಹುದು. ನಾವು ಸೂಕ್ತ ಎಚ್ಚರಿಕೆಯಿಂದ ವೇಗ ಹೆಚ್ಚಿಸಬಹುದು. ಒಂದನೇ ಸರಿಯಾದ ಉತ್ತರ. ಈ ಚಿಹ್ನೆ ಏನನ್ನು ಸೂಚಿಸುತ್ತದೆ? ಕಡಿದಾದ ಏರಿಕೆ, ಕಡಿದಾದ ಇಳಿಜಾರು, ಜಾರಿಕೆಯ ರಸ್ತೆ. ಕಡಿದಾದ ಇಳಿಜಾರು. ಈ ಸ್ಥಳಗಳಲ್ಲಿ ವಾಹನ ನಿಲುಗಡೆ ನಿಷೇಧಿಸಿದೆ. ಆಸ್ಪತ್ರೆ ಪ್ರವೇಶದ್ವಾರ, ರಸ್ತೆ ಎಡಭಾಗ, ಮಾರುಕಟ್ಟೆ ಪ್ರದೇಶ. ಒಂದನೇ ಸರಿಯಾದ ಉತ್ತರ. ಈ ಚಿಹ್ನೆ ಏನನ್ನು ಸೂಚಿಸುತ್ತದೆ? ಕಿರಿದಾದ ರಸ್ತೆ ಮುಂದಿದೆ, ರಸ್ತೆ ವಿಭಜನೆ, ಮುಂದೆ ರಸ್ತೆ ಅಗಲವಾಗಿದೆ. ಈ ಸ್ಥಳಗಳಲ್ಲಿ ವಾಹನ ನಿಲುಗಡೆ ನಿಷೇಧಿಸಿದೆ. ಅಗ್ನಿಶಾಮಕ ವಾಹನಕ್ಕೆ ಅಡ್ಡದಾಗಿ, ಸಾರ್ವಜನಿಕ ಬಾವಿ ಬಳಿ, ರಸ್ತೆಯ ಎಡಬದಿ. ಈ ಚಿಹ್ನೆ ಏನನ್ನು ಸೂಚಿಸುತ್ತದೆ? ರಸ್ತೆ ಮಧ್ಯೆ ಒಳಚರಂಡಿ ಇದೆ, ಮುಂದೆ ಸೇತುವೆ ಇದೆ, ರಸ್ತೆ ವಿಭಜಕದ ಮಧ್ಯೆ ಅಂತರವಿದೆ. ಮೋಟಾರ್ ಸೈಕಲ್ನಲ್ಲಿ ಹಿಂಬದಿ ಸವಾರನನ್ನು ಕೊಂಡೊಯ್ಯಲು ವಾಹನವು ಫುಟ್ ರೆಸ್ಟ್, ಕೈ ಹಿಡಿಕೆ ಮತ್ತು ಸೀರೆ ಗಾರ್ಡ್ ಹೊಂದಿರಬೇಕು. ವಾಹನಕ್ಕೆ ಸೈಡ್ ಕಾರ್ ಅಳವಡಿಸಿರಬೇಕು. ವಾಹನವು ಹಿಂದಿನ ನೋಟ ನೋಡಲು ಕನ್ನಡಿ ಹೊಂದಿರಬೇಕು. ಸರಿಯಾದ ಉತ್ತರ ಒಂದನೇದು. ಈ ಚಿಹ್ನೆ ಏನನ್ನು ಸೂಚಿಸುತ್ತದೆ? ಉಬ್ಬು ಅಥವಾ ಒರಟು ರಸ್ತೆ, ಜಿಗ್ಜಾಗ್ ರಸ್ತೆ, ಘಟ್ಟ ಪ್ರದೇಶ ರಸ್ತೆ. ಸರಿಯಾದ ಉತ್ತರ 1. ಸಾರ್ವಜನಿಕ ಸೇವಾ ವಾಹನ ಚಾಲನೆ ಮಾಡುವಾಗ ಧೂಮಪಾನ ಮಾಡುವುದು ಚಾಲನಾ ಅನುಜ್ಞಾನ ಪತ್ರ ಅಮಾನತಿಗೆ ಅವಕಾಶವಾಗುತ್ತದೆ. ದಂಡವನ್ನು ಮಾತ್ರ ವಿಧಿಸಲು ಅವಕಾಶ ಇರುತ್ತದೆ. ಮೇಲಿನ ಯಾವುದೂ ಅಲ್ಲ. ಒಂದನೇದು ಸರಿಯಾದ ಉತ್ತರ. ಈ ಚಿಹ್ನೆ ಏನನ್ನು ಸೂಚಿಸುತ್ತದೆ? ಮುಂದೆ ತಡೆ ಇದೆ, ರೈಲ್ವೆ ಲೆವೆಲ್ ಕ್ರಾಸಿಂಗ್ ಮುಂದೆ ಇದೆ, ತೂಕ ಮಾಡುವ ಯಂತ್ರ ಮುಂದೆ ಇದೆ. ಸರಿಯಾದ ಉತ್ತರ ಒಂದನೇದು. ರಸ್ತೆಯಲ್ಲಿ ಕೆಟ್ಟು ನಿಂತ ವಾಹನದಿಂದ ಸಾರ್ವಜನಿಕರಿಗೆ ಅಡಚಣೆಯಾದಾಗ ಚಾಲನಾ ಅನುಜ್ಞಾನ ಪತ್ರವನ್ನು ಅಮಾನತು ಅಥವಾ ರದ್ದತಿಗೆ ಅವಕಾಶವಾಗುತ್ತದೆ. ದಂಡ ಮಾತ್ರ ವಿಧಿಸಬಹುದು. ಮೇಲಿನ ಯಾವುದೂ ಅಲ್ಲ. ಒಂದನೇ ಸರಿಯಾದ ಉತ್ತರ. ಈ ಚಿಹ್ನೆ ಏನನ್ನು ಸೂಚಿಸುತ್ತದೆ? ಯಾವುದೇ ಬದಿ ರಸ್ತೆ ಇರುವುದಿಲ್ಲ, ಎಡ ತಿರುವು, ಸೇತುವೆ ಮುಂದಿದೆ. ಸರಿಯಾದ ಉತ್ತರ ಒಂದನೇದು. ಈ ಚಿಹ್ನೆ ಏನನ್ನು ಸೂಚಿಸುತ್ತದೆ? ದೋಣಿ ವಿಹಾರ, ಮುಖ್ಯ ರಸ್ತೆ ಮುಂದಿದೆ, ನೇರ ರಸ್ತೆ ಇಲ್ಲ. ಸರಿಯಾದ ಉತ್ತರ ಮೂರನೇದು. ಈ ಚಿಹ್ನೆ ಏನನ್ನು ಸೂಚಿಸುತ್ತದೆ? ವಾಹನ ನಿಲುಗಡೆ ನಿಷೇಧಿಸಿದೆ, ಎರಡೂ ಬದಿಯಲ್ಲಿ ವಾಹನ ನಿಲ್ಲಿಸಬಹುದು, ಪೊಲೀಸ್ ಸಹಾಯ ಕೇಂದ್ರ. ಸರಿಯಾದ ಉತ್ತರ ಎರಡನೇದು. ಈ ಚಿಹ್ನೆ ಏನನ್ನು ಸೂಚಿಸುತ್ತದೆ? ಸ್ಕೂಟರ್ ಮತ್ತು ಮೋಟಾರು ಸೈಕಲ್ ನಿಲುಗಡೆ ಸ್ಥಳ, ಸ್ಕೂಟರ್ ಮೋಟರ್ ಸೈಕಲ್ ನಿಷೇಧಿಸಿದೆ, ಸ್ಕೂಟರ್ ಮತ್ತು ಮೋಟರ್ ಸೈಕಲ್ ದುರಸ್ತಿ. ಎರಡನೇದು ಸರಿಯಾದ ಉತ್ತರ. ಒಂದನೇದು ಸರಿಯಾದ ಉತ್ತರ. ಸಂಚಾರಿ ದೀಪ ಮತ್ತು ಪೊಲೀಸ್ ಇಲ್ಲದ ಕೂಡು ರಸ್ತೆಯ ಬಳಿ ನೀವು ಬಂದಾಗ ಮಾಡಬೇಕಾದದ್ದು. ಬೇರೆ ಕಡೆಯಿಂದ ಬರುವ ವಾಹನಗಳಿಗೆ ದಾರಿ ಬಿಡಬೇಕು. ಸರಿಯಾದ ಸಂಜ್ಞೆ ಮಾಡಿ ಹಾರ್ನ್ ಶಬ್ದ ಮಾಡಿ ಮುಂದೆ ಸಾಗಬೇಕು. ನಿಮ್ಮ ಬಲಭಾಗದಿಂದ ಬರುವ ವಾಹನಗಳಿಗೆ ದಾರಿ ಬಿಟ್ಟು ನಂತರ ಸೂಕ್ತ ಸಂಜ್ಞೆ ನೀಡಿ ಮುಂದುವರಿಯಿರಿ. ಸರಿಯಾದ ಉತ್ತರ ಮೂರನೇದ್ದು. ಈ ಚಿಹ್ನೆ ಏನನ್ನು ಸೂಚಿಸುತ್ತದೆ? ಖಾಸಗಿ ಕಾರುಗಳಿಗೆ ಪ್ರವೇಶ ಇಲ್ಲ, ಟ್ಯಾಕ್ಸಿಗಳಿಗೆ ನಿಲುಗಡೆ, ಪೊಲೀಸ್ ವಾಹನಗಳ ನಿಲುಗಡೆ. ಸರಿಯಾದ ಉತ್ತರ ಎರಡನೇದು. ನೀವು ಮಿನುಗುತ್ತಿರುವ ಹಳದಿ ಸಂಚಾರಿ ದೀಪದ ವೃತ್ತಕ್ಕೆ ಬರುವಾಗ ಅಲ್ಲಿ ನಿರ್ಬಂಧ ಇಲ್ಲದೆ ಇರುವುದರಿಂದ ಅದೇ ವೇಗದಲ್ಲಿ ಮುಂದುವರಿಯುವುದು, ವಾಹನ ನಿಲ್ಲಿಸಿ
ಹಸಿರು ದೀಪ ಬರುವವರೆಗೂ ಕಾಯಬೇಕು. ವಾಹನವನ್ನು ನಿಧಾನಗೊಳಿಸಿ ಮುಂದೆ ಸುರಕ್ಷಿತ ಎಂಬುದನ್ನು ದೃಢಪಡಿಸಿಕೊಂಡು ನಂತರ ಚಲಿಸಿ. ಸರಿಯಾದ ಉತ್ತರ 3ನೇದು. ಈ ಚಿಹ್ನೆ ಏನನ್ನು ಸೂಚಿಸುತ್ತದೆ? ಪೆಟ್ರೋಲ್ ಪಂಪ್, ಆಟೋ ರಿಕ್ಷಾ ನಿಲುಗಡೆ ನಿಷೇಧಿಸಿದೆ. ಸರಿಯಾದ ಉತ್ತರ 2ನೇದು. ರಸ್ತೆಯಲ್ಲಿ ನಿರಂತರವಾಗಿ ಹಳದಿ ಪಟ್ಟಿ ಹಾಕಿದ್ದಲ್ಲಿ ವಾಹನವು ಹಳದಿ ಪಟ್ಟಿಯನ್ನು ದಾಟಕೂಡದು. ಹಳದಿ ಪಟ್ಟಿಯ ಬಲಬದಿಯಿಂದ ಓವರ್ಟೇಕ್ ಮಾಡಲು ಅವಕಾಶ ಕೊಡಬೇಕು. ಮುಂದಿನ ವಾಹನವನ್ನು ಓವರ್ಟೇಕ್ ಮಾಡುವಾಗ ಮಾತ್ರ ಪಟ್ಟಿಯನ್ನು ದಾಟಬೇಕು. ಸರಿಯಾದ ಉತ್ತರ 1ನೇದು. ಈ ಚಿಹ್ನೆ ಏನನ್ನು ಸೂಚಿಸುತ್ತದೆ? ಹಿಂಬದಿ ಬರುವ ವಾಹನವನ್ನು ನಿಲ್ಲಿಸುವಂತೆ ಸೂಚನೆ, ಬಲಕ್ಕೆ ತಿರುಗಲು ನೀಡುತ್ತಿರುವ ಸೂಚನೆ, ಮುಂಬದಿಯಿಂದ ಬರುವ ವಾಹನವನ್ನು ನಿಲ್ಲಿಸುವಂತೆ ಸೂಚನೆ. 2ನೇದು ಸರಿಯಾದ ಉತ್ತರ. ನೀವು ಏರು ಮತ್ತು ಇಳಿ ರಸ್ತೆಯಲ್ಲಿ ವಾಹನ ಚಾಲನೆ ಮಾಡುವಾಗ ನೀವು ಇಳಿಯುವ ವಾಹನಗಳಿಗೆ ಅವಕಾಶ ನೀಡಬೇಕು, ಏರುವ ವಾಹನಗಳಿಗೆ ಅವಕಾಶ ನೀಡಬೇಕು, ಹೆಚ್ಚು ಭಾರ ಸಾಗಿಸುವ ವಾಹನಗಳಿಗೆ ಅವಕಾಶ ನೀಡಬೇಕು. ಸರಿಯಾದ ಉತ್ತರ 2ನೇದು. ಈ ಚಿಹ್ನೆ ಏನನ್ನು ಸೂಚಿಸುತ್ತದೆ? ಎಡಕ್ಕೆ ತಿರುಗಲು ಉದ್ದೇಶಿಸಿದ್ದೇನೆ, ಬಲಕ್ಕೆ ತಿರುಗಲು ಉದ್ದೇಶಿಸಿದ್ದೇನೆ, ಎಲ್ಲ ಇತರ ವಾಹನಗಳನ್ನು ನಿಲ್ಲಿಸುವ ಸೂಚನೆ. ಸರಿಯಾದ ಉತ್ತರ 1ನೇದು. ಟ್ರ್ಯಾಕ್ಟರ್ನ ಚಾಲಕನು ಏನನ್ನು ಕೊಂಡೊಯ್ಯಬಾರದು? ಚಾಲಕನನ್ನು ಬಿಟ್ಟು ಬೇರೆ ವ್ಯಕ್ತಿಯನ್ನು, ಚಾಲಕನನ್ನು ಬಿಟ್ಟು 3 ಜನರಿಗಿಂತ ಹೆಚ್ಚಿನವರನ್ನು, ಚಾಲಕನು ಸೇರಿ 2ಗಿಂತ ಹೆಚ್ಚಿನ ಜನರನ್ನು. ಸರಿಯಾದ ಉತ್ತರ 1ನೇದು. ಈ ಚಿಹ್ನೆ ಏನನ್ನು ಸೂಚಿಸುತ್ತದೆ? ಬಲಕ್ಕೆ ತಿರುಗಲು ಉದ್ದೇಶಿಸಿದ್ದೇನೆ, ಮುಂಭಾಗದಿಂದ ಬರುವ ವಾಹನಗಳನ್ನು ನಿಲ್ಲಿಸುವಂಥ ಸೂಚನೆ, ವಾಹನ ವೇಗವನ್ನು ಕಡಿಮೆ ಮಾಡುವ ಸೂಚನೆ. ಸರಿಯಾದ ಉತ್ತರ ವಾಹನ ವೇಗವನ್ನು ಕಡಿಮೆ ಮಾಡುವ ಸೂಚನೆ 3ನೇದು. ಒಂದು ವಾಹನವು ಅಡ್ಡ ರಸ್ತೆಯಿಂದ ಮುಖ್ಯ ರಸ್ತೆ ಪ್ರವೇಶಿಸುವಾಗ ಚಾಲಕನು ಆದ್ಯತೆ ನೀಡಬೇಕಾದ ಅಂಶ: ಎಡಭಾಗದಿಂದ ಬರುವ ವಾಹನಗಳಿಗೆ ಅವಕಾಶ ನೀಡಬೇಕು, ಬಲಭಾಗದಿಂದ ಬರುವ ವಾಹನಗಳಿಗೆ ಅವಕಾಶ ನೀಡಬೇಕು, ಮುಖ್ಯ ರಸ್ತೆಯಲ್ಲಿ ಬರುವ ಎಲ್ಲ ವಾಹನಗಳಿಗೆ ಅವಕಾಶ ನೀಡಬೇಕು. ಸರಿಯಾದ ಉತ್ತರ 3ನೇದು. ಈ ಚಿಹ್ನೆ ಏನನ್ನು ಸೂಚಿಸುತ್ತದೆ? ನೇರವಾಗಿ ಹೋಗಲು ಉದ್ದೇಶಿಸಿದ್ದೇನೆ, ವಾಹನ ನಿಲ್ಲಿಸಲು ಉದ್ದೇಶಿಸಿದ್ದೇನೆ, ಬಲಕ್ಕೆ ತಿರುಗಿಸಲು ಉದ್ದೇಶಿಸಿದ್ದೇನೆ. ಸರಿಯಾದ ಉತ್ತರ 2ನೇದು. ನೀವು ಒಂದು ವಾಹನವನ್ನು ಎಡದಿಂದ ಓವರ್ಟೇಕ್ ಮಾಡುವುದಿದ್ದರೆ ಚಾಲಕನು ತನ್ನ ಬಲಭಾಗಕ್ಕೆ ತಿರುಗಿ ರಸ್ತೆ ಮಧ್ಯದಲ್ಲಿ ಹೋಗುವುದಾಗಿ ಸೂಚನೆ ನೀಡಿದಾಗ, ಎಡಭಾಗದಲ್ಲಿ ಸಾಕಷ್ಟು ಸ್ಥಳಾವಕಾಶ ಇದ್ದಲ್ಲಿ, ಆ ವಾಹನ ನಿಧಾನವಾಗಿ ಚಲಿಸುತ್ತಿದ್ದಲ್ಲಿ. ಎರಡನೇದು ಚಾಲಕನು ತನ್ನ ಬಲಭಾಗಕ್ಕೆ ತಿರುಗಿ ರಸ್ತೆ ಮಧ್ಯದಲ್ಲಿ ಹೋಗುವುದಾಗಿ ಸೂಚನೆ ನೀಡಿದಾಗ. ಈ ಚಿಹ್ನೆ ಏನನ್ನು ಸೂಚಿಸುತ್ತದೆ? ಹಿಂದೆ ಬರುವ ವಾಹನ ನಿಲ್ಲಿಸಲು ಸೂಚನೆ, ಹಿಂಬದಿಯಿಂದ ಬರುವ ವಾಹನ ಮುಂದೆ ಹೋಗಲು ಸೂಚನೆ, ಮುಂದಿನಿಂದ ಬರುವ ವಾಹನಗಳನ್ನು ನಿಲ್ಲಿಸಲು. 1ನೇದು ಸರಿಯಾದ ಉತ್ತರ. ಈ ಚಿಹ್ನೆ ಏನನ್ನು ಸೂಚಿಸುತ್ತದೆ? ಎಡದಿಂದ ಬರುವ ವಾಹನಗಳಿಗೆ ಅವಕಾಶ ನೀಡು, ಎದುರಿನಿಂದ ಬರುವ ವಾಹನಗಳಿಗೆ ಅವಕಾಶ ನೀಡುವುದು, ಹಿಂದಿನಿಂದ ಹಾಗೂ ಮುಂದಿನಿಂದ ಬರುವ ವಾಹನ ನಿಲ್ಲಿಸಲು ಸೂಚನೆ. ಸರಿಯಾದ ಉತ್ತರ 3ನೇದು. ಅಧಿಕೃತ ಅಧಿಕಾರಿಯಿಂದ ಒಂದು ವಾಹನವನ್ನು ವಶಪಡಿಸಿಕೊಳ್ಳಬಹುದಾದ ಸಂದರ್ಭ: ವಾಹನ ಚಾಲ್ತಿಯಲ್ಲಿರುವ ನೋಂದಣಿ ಹಾಗೂ ಪರವಾನಗಿ ಇಲ್ಲದಿದ್ದಲ್ಲಿ, ವಾಹನದ ಚಾಲ್ತಿಯಲ್ಲಿರುವ ವಿಮೆ ಇಲ್ಲದಿದ್ದಲ್ಲಿ, ವೇಗ ಮಿತಿ ಮೀರಿದರೆ. ಸರಿಯಾದ ಉತ್ತರ 1ನೇದು. ಸೊ ಇದು ಆಗಿತ್ತು ಫ್ರೆಂಡ್ಸ್ ನಮ್ಮದು ಇವತ್ತಿನ ಒಂದು ಅಭ್ಯಾಸದ ವಿಡಿಯೋ. ಸೊ ಈ ಥರ ಇನ್ನೂ ಹಲವಾರು ಸಿಗ್ನಲ್ಗಳಿದ್ದಾವೆ, ನಾನು ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಮಾಡ್ತೀನಿ. ಸೊ ನನ್ನ ಚಾನಲನ್ನು ಯಾರ್ಯಾರು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹೊಸಬರಿದ್ದರೆ ನೋಡ್ಕೊಳ್ಳಿ. ಸ್ವಲ್ಪ ಸಿಗ್ನಲ್ಗಳು ನಾವು ಸುಮಾರೆಲ್ಲ ಗಾಡಿ ಓಡಿಸೋ ಟೈಮಲ್ಲೆಲ್ಲ ರೋಡಲ್ಲೆಲ್ಲ ಸಿಗ್ನಲ್ ನೋಡಿರ್ತೀವಿ, ಬಟ್ ಅದಕ್ಕೆ ಏನಂತಾರೆ ಏನಿಲ್ಲ, ಇಂಗ್ಲೀಷಲ್ಲಿ ಏನಂತಾರೆ, ಕನ್ನಡದಲ್ಲಿ ಏನಂತಾರೆ, ಇದರೆಲ್ಲ ಕನ್ಫ್ಯೂಸ್ ಇರುತ್ತೆ. ಎಲ್ಲ ಸೇಮ್ ಸಿಗ್ನಲ್ಗಳು ಇರ್ತವೆ, ಅದಕ್ಕೆ 3-4 ಆನ್ಸರ್ ಹತ್ತಿರ ಆಗಿ ಇರ್ತವೆ, ನೋಡೋಕ್ಕೆ ಕನ್ಫ್ಯೂಸ್ ಆಗ್ತದೆ. ಸೊ ಅದಕ್ಕೋಸ್ಕರ ಒಂದು ಸಲ ನೋಡಿಕೊಂಡ್ರೆ ನಮಗೂ ಎಲ್ಲರಿಗೂ ಹೆಲ್ಪ್ ಆಗುತ್ತೆ ಅನ್ನುವ ಉದ್ದೇಶದಿಂದ. ಆಮೇಲೆ ಈ ಒಂದು ಸಿಗ್ನಲಲ್ಲಿ ಎಲ್ಲರೂ ಕಂಪಲ್ಸರಿ 4 ನಂಬರ್ ಇರುತ್ತೆ, ಆ 4 ನಂಬರ್ ಎಲ್ಲರೂ ತಗೊಳ್ಳಿ ಎನ್ನುವ ಉದ್ದೇಶದಿಂದ ಸೊ ಈ ಒಂದು ವಿಡಿಯೋ ಮಾಡ್ತಾಯಿದ್ದೀನಿ. ಸೊ ಮತ್ತು ನಿಮಗೆ ಈ ಒಂದು ಮಾಹಿತಿ ಏನಾದರೂ ಹೆಲ್ಪ್ಫುಲ್ ಆಗಿದರೆ, ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ಅಂತ ಹೇಳುತ್ತಾ, ಮತ್ತು ಇದ್ರದ್ದೇನಾದರೂ ನಿಮ್ಗೇನಾದರೂ ಡೌಟ್ಸ್ಗಳಿದ್ದರೆ ಕಾಮೆಂಟಲ್ಲಿ ಕೇಳಿ. ಸೊ ನಾನು ಅದಕ್ಕೆ ಆದಷ್ಟು ಮಾಹಿತಿ ನೀಡ್ತೇನೆ ಅಂತ ಹೇಳುತ್ತಾ, ಸೊ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಧನ್ಯವಾದಗಳು.